ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತು ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಮಧ್ಯಾಹ್ನ. ಮಧ್ಯಾಹ್ನ ಆವಾಗಲೇ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡೋದು ತೋರಿಸಿದ್ದೆ ನಿಮಗೆ. ನೋಡಿ ಫ್ರೆಂಡ್ಸ್, ಇದು ಆವಾಗಲೇ ತೋರಿಸಿದ್ನಲ್ಲ, ಬಾಳೆದಿಂಡು ಮತ್ತು ಇದು ಅವರೆಕಾಳು ಬೇಯಿಸಾಯಿತು ಫ್ರೆಂಡ್ಸ್. ಅದು ನಂದು ಇದು ಬಂದು ಕಾಳಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ. ಇದು ಬಂದು ಫ್ರೆಂಡ್ಸ್ ಒಂದು ಬಟ್ಲು ತೆಂಗಿನಕಾಯಿ ಕಾಳಿಗೆ. ಇದೆಲ್ಲ ಅದಕ್ಕೆ. ಇವಾಗ ನಾನು ಸಾಂಬಾರಿಗೆ ಯಾವಾಗಲೂ ಮಸಾಲೆ ಸಾಂಬಾರಿಗೆ ಏನೇನು ಹಾಕಿ ರುಬ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಕಡಲೆ ಹಾಕಿದ್ದೀನಿ. ಆಮೇಲೆ ಫ್ರೆಂಡ್ಸ್ ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಒಂಚೂರು ಹುಣಸೆಹಣ್ಣು ಅದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ನೋಡಿ, ಬೆಳ್ಳುಳ್ಳಿ, ಈರುಳ್ಳಿ ನಿಮಗೆ ಎಷ್ಟು ಬೇಕಷ್ಟು. ಇವಾಗ ಫ್ರೆಂಡ್ಸ್ ಸಾಂಬಾರು ಪುಡಿ ನಾನು ಅದರೊಳಗಡೆ ಹಾಕಿದ್ದೀನಿ. ಆಮೇಲೆ ಫ್ರೆಂಡ್ಸ್, ನೀವು ಎಳ್ಳೂ ತುಂಬ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಟೇಸ್ಟು. ನಿಮಗೆ ರೂಢಿ ಇದ್ದರೆ, ಆದರೆ ನಾನು ಹಾಕತ್ತೀನಿ ಯಾವಾಗಾದರೂ ಒಂದು ಟೈಮು. ಎಲ್ಲ ಟೈಮು ನನಗೆ ಬಗ್ಗೆ ನೆನಪಿರಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟು ಎಳ್ಳು ಹಾಕೊಳ್ಳಿ ಸಾಂಬಾರಿಗೆ ರುಬ್ಬಕ್ಕೆ, ಅಷ್ಟೇ ಸಾಕು ಫ್ರೆಂಡ್ಸ್. ಎಳ್ಳು ನಮಗೆ ಎಲ್ಲದಕ್ಕೂ ಒಳ್ಳೆಯದೇ, ಅದೇನು ಕೆಟ್ಟದ್ದಿಲ್ಲ. ನನಗೆ ಟೈಮ್ ಇದ್ದರೆ ನಾನು ಹಾಕೊಳ್ಳೋದು. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟನ್ನು ನಾನು ಮ್ಯಾಶ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ರುಬ್ಬಿದೆ ಇದು ಮಸಾಲೆ. ಇಷ್ಟೇ ಮಸಾಲೆ, ಅದೆಲ್ಲ ಹಾಕೊಂಡಿದ್ನಲ್ಲ, ಅದು ರುಬ್ಬಿದ್ದೀನಿ. ಇವಾಗ ಸಾಂಬಾರಿಗೆ ಹಾಕೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಆವಾಗಲೇ ಸಾಂಬಾರಿಗೆ ನಿಮಗೆ ತೋರಿಸಿದ್ದೆ ಎಲ್ಲನೂ ತರಕಾರಿನ ಏನೇನು ಹಾಕಿದ್ದೀನಿ ಅಂತ. ತೊಂಡೆಕಾಯಿ, ಬೀನ್ಸು, ಒಂದೇ ಒಂದು ಮೂಲಂಗಿ ಮತ್ತು ಇದು. ಮತ್ತು ನೋಡಿ ಫ್ರೆಂಡ್ಸ್, ಸಾಂಬಾರು ಪುಡಿನ ನಾನು ಅದಕ್ಕೆ ಬೇಯಕ್ಕಾಗ್ತೀನಿ. ಏನು ಗೊತ್ತಾ ಫ್ರೆಂಡ್ಸ್, ರುಬ್ಬಕ್ಕೆ ಹಾಕೊಂಡ್ರೆ ತುಂಬ ಗಟ್ಟಿಯಾಗೋಗುತ್ತೆ ಸಾಂಬಾರು, ಎಲ್ಲ ಮಸಾಲೆನೇ. ನೋಡಿ, ಇವಾಗ ಈ ಮಸಾಲೆ ಹಾಕ್ತಾಯಿದ್ದೀನಿ. ಅದಕ್ಕೆ ಇನ್ನೊಂದು ಒಗ್ಗರಣೆ ಹಾಕಬೇಕು ಫ್ರೆಂಡ್ಸ್. ಒಂದೇ ಒಂದು ನಿಮಿಷ. ನಮಗೆ ಎಷ್ಟು ನೀರು ಬೇಕು, ಎಷ್ಟು ಖಾರ ಹಾಕಿದ್ದೀರಿ ಅಷ್ಟು ಹಾಕೊಳ್ಳಿ. ನಾನು ಎಷ್ಟು ಮಾಡ್ತಾಯಿದ್ದೀನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಅಷ್ಟೇ. ನಾನು ತರಕಾರಿ ಸಾಂಬಾರು ರೆಡಿ ಆಯಿತು. ಉಪ್ಪು ಹಾಕಿಲ್ಲ, ಸಿಕ್ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇಷ್ಟೇ ಮಸಾಲೆ ಸಾಂಬಾರಿಗೆ ನಾನು ಹಾಕೋದು ಫ್ರೆಂಡ್ಸ್. ಉಪ್ಪು ಹಾಕಿದ್ದೀನಿ. ಚೂರು ಬೆಲ್ಲ ಹಾಕೋಣ ಬನ್ನಿ. ಬೆಲ್ಲ ನಾನು ಸ್ವಲ್ಪನೇ ಹಾಕೋದು, ಜಾಸ್ತಿ ಏನು ಹಾಕಲ್ಲ. ನೋಡಿ ಫ್ರೆಂಡ್ಸ್, ಬೆಲ್ಲದಲ್ಲೂ ಐರನ್ ಅಂಶ ಎಲ್ಲ ನಮಗೆ ಜಾಸ್ತಿ ಇರುತ್ತೆ. ಅದು ನಾನು ಒಂದೇ ದಾರ ಹಾಕೋದೇ ಗೊತ್ತಾ. ಹೋಟ್ಲು ಥರ ಸ್ವೀಟ್ ಹಾಕ್ಬಿಟ್ರೆ ಆಮೇಲೆ ಊಟ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ಅದು ಬೇಯ ಅಷ್ಟರಲ್ಲಿ ಫ್ರೆಂಡ್ಸ್ ಸಾಂಬಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಫ್ರೆಂಡ್ಸ್, ನಾನು ಈ ಪ್ಯಾನ್ನ ಯಾಕೆ ಇಟ್ಟಿದ್ದೀನಿ, ನಾನು ಇದರಲ್ಲೇ ಕಾಳು ಒಗ್ಗರಣೆಗೆ ಹಾಕ್ತೀನಿ. ಅದಕ್ಕೋಸ್ಕರ ಇನ್ನು ಎರಡೇ ಏನಕ್ಕೆ ಅದರಲ್ಲೇ ಸ್ವಲ್ಪ ಸಾಂಬಾರ್ಗೂ ಒಗ್ಗರಣೆ ಹಾಕೋಬಿಡೋಣ ಅಂತ ಆ ಪ್ಯಾನ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತು ಎರಡೇ ಯಾರು ಮಾಡೋರು, ಅದರಲ್ಲಿ ಸಾಂಬಾರ್ಗೂ ಒಗ್ಗರಣೆ ಮಾಡ್ಕೊತೀನಿ, ಮತ್ತು ಅದರಲ್ಲಿ ಕಾಳು ಒಗ್ಗರಣೆ ಮಾಡ್ತೀನಿ. ನೋಡಿ ಬನ್ನಿ, ಒಂದು ಸಾಂಬಾರ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕೋಣ. ಒಂದೇ ಒಂದು ಸ್ಪೂನ್. ಈ ಕಡೆ ಫ್ರೆಂಡ್ಸ್ ಸಾಂಬಾರು ನಾನು ಚಿಕ್ಕ ಸ್ಟವ್ಗೆ ಬೇಯಕ್ಕಿಟ್ಟಿದ್ದೀನಿ. ಅದು ಬೇಯಷ್ಟರಲ್ಲಿ ಸ್ವಲ್ಪ ಕೆಲಸ ಮಾಡ್ಕೋಬೋದಲ್ಲ ಇನ್ನೊಂದು ಸ್ಟವಲ್ಲಿ ಅಂತ ಫ್ರೆಂಡ್ಸ್ ನಾನು ಸಾಂಬಾರದ್ದು ಅಲ್ಲಿ ಬೇಯಕ್ಕಿಟ್ಟಿದ್ದೀನಿ. ಇಲ್ಲಿ ಇನ್ನು ನಾನು ಒಗ್ಗರಣೆ ಎಲ್ಲ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಎಣ್ಣೆ ಕಾಯ್ತು, ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ಸಾಸಿವೆ, ಜೀರಿಗೆ, ಸ್ವಲ್ಪ ಒಣಗಿರೋದೆ ಕರಿಬೇವಿನ ಸೊಪ್ಪು. ಆಮೇಲೆ ಫ್ರೆಂಡ್ಸ್ ಒಂದೇ ಒಂದು ಒಣಮೆಣಸಿನ್ಕಾಯಿ. ಇದಕ್ಕೇನಿಲ್ಲ, ಈರುಳ್ಳಿ ಹಾಕೋಬೋದು ಮಾಮೂಲಿ. ನೋಡಿ, ಸ್ವಲ್ಪನೇ ಹಾಕಿದ್ದೀನಿ ಈರುಳ್ಳಿ. ಇದು ಸಾಂಬಾರಿಗೆ ಫ್ರೆಂಡ್ಸ್. ಏನೋ ಇವತ್ತು ತುಂಬ ಗಾಳಿ ಬೀಸ್ತಾ ಇದೆ. ಇಂದೋ ಸ್ವಲ್ಪ ಕ್ಲೋಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಸಾಂಬಾರ್ದು ಒಗ್ಗರಣೆ ರೆಡಿ ಆಯಿತು. ಇವಾಗ ಸಾಂಬಾರ್ಗೆ ಹಾಕೋಣ. ನೋಡಿ ಫ್ರೆಂಡ್ಸ್, ಮತ್ತೆ ನಾನು ಕಾಯಕ್ಕಿಡ್ತಾ ಇದ್ದೀನಿ. ಇದು ಕಾಳಿಗೆ.
ನಾನು ಬೆಳಗ್ಗೆ ಬಾಳೆದಿಂಡು ತೋರಿಸಿದ್ನಲ್ಲ ನಿಮಗೆ, ಅದು ಆಲ್ರೆಡಿ ನಾನು ಬೇಯಿಸಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಬೆಳಗ್ಗೆನೇ ಬೇಯಿಸ್ತೀನಿ, ಯಾಕಂದ್ರೆ ನನಗೆ ಆಮೇಲೆ ಟೈಮ್ ಇರಲ್ಲ. ರೆಡಿ ಮಾಡಿ ಇಟ್ಬಿಡ್ತೀನಿ. ಸಾಂಬಾರ್ದು ಒಗ್ಗರಣೆ ಆಯಿತು ಫ್ರೆಂಡ್ಸ್. ಈ ಕಡೆ ಸ್ಟವ್ ಮೇಲೆ ಸ್ವಲ್ಪ ಬೇಯ್ತಾ ಇದೆ, ಬೇಯಲಿ ತೋರಿಸ್ತೀನಿ ಲಾಸ್ಟಲ್ಲಿ ಸಾಂಬಾರು ಯಾವ ಹದಕ್ಕೆ ಬಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿವಾಗ ಕಾಳಿಗೆ ಒಗ್ಗರಣೆ. ಏನು ಮಾಡೋದು ಫ್ರೆಂಡ್ಸ್, ಬೆಳಗ್ಗೆ ಟೈಮ್ ನಾವು ಕೆಲಸಕ್ಕೆ ಹೋಗೋರು ಎಲ್ಲ ಒಟ್ಟಿಗೆ ರೆಡಿ ಮಾಡಬೇಕಲ್ಲ. ಇವಾಗ ಸಾಂಬಾರು ಆಯಿತು, ಬೆಳಗ್ಗೆನೇ ಮಸಾಲೆ ರೊಟ್ಟಿ ಮಾಡಿದ್ದೀನಿ. ಮಸಾಲೆ ರೊಟ್ಟಿ ಎಲ್ಲ ಆಯಿತು. ಆಮೇಲೆ ಫ್ರೆಂಡ್ಸ್ ನೋಡಿ, ಸೌತೆಕಾಯಿನೂ ಎರೆದಿಟ್ಟಿದ್ದೀನಿ, ಅದನ್ನು ಕಟ್ ಮಾಡಿ ಇಟ್ಬಿಡ್ತೀನಿ ಬೆಳಗ್ಗೆನೇ ನಾನು ಸೌತೆಕಾಯಿನ. ಇನ್ನು ನಾನಿನ್ನೂ ನಾಷ್ಟ ಮಾಡಿಲ್ಲ. ಆಮೇಲೆ ಫ್ರೆಂಡ್ಸ್ ಬನ್ನಿ ಇವಾಗ ಕಾಳಿಗೆ ಒಗ್ಗರಣೆ ಹಾಕೋಣ. ಎಣ್ಣೆ ಕಾಯ್ತು ಫ್ರೆಂಡ್ಸ್. ಚಿಕ್ಕ ಬಾಣಲಿ ಎರಡಾದರೆ ನಮಗೆ ಕೆಲಸ ಇದಾಗಲ್ಲ, ಅದಕ್ಕೆ ಒಂದರಲ್ಲೇ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಸಾಸಿವೆ, ಜೀರಿಗೆ, ಕಾಳಿಗೆ ಇದೆ ಫ್ರೆಂಡ್ಸ್, ಉದ್ದಿನಬೇಳೆ, ಕಡಲೆಬೇಳೆ. ಇದಕ್ಕೆ ನಾನು ಫ್ರೆಂಡ್ಸ್ ಬೆಳಗ್ಗೆ ಹಸಿ ಇದು ಕರಿಬೇವಿನ ಸೊಪ್ಪು ತಂದಿದ್ದೆ, ಅದೇ ಐತೆ, ಅದನ್ನೇ ಹಾಕ್ತೀನಿ ನೋಡಿ. ಈರುಳ್ಳಿ, ಮೆಣಸಿನ್ಕಾಯಿ, ಇದು ಇಷ್ಟೇ ಫ್ರೆಂಡ್ಸ್ ಕಾಳು. ಇವಾಗ ಫ್ರೆಂಡ್ಸ್ ನಾವು ಮನೇಲಿ ಇದ್ದರೆ ಇದನ್ನು ಮಧ್ಯಾಹ್ನಕ್ಕೆ ಮಾಡ್ಕೊಬೋದು ಆರಾಮಾಗಿ. ಮಧ್ಯಾಹ್ನದ ಊಟಕ್ಕೆ ಇದೇನು ಈಜಿ 10 ನಿಮಿಷಕ್ಕೆಲ್ಲ ಒಗ್ಗರಣೆ ಹಾಕೋಬೋದು. ನಮಗೆ ಕೆಲ್ಸಗಳಿಗೆ ಹೋಗೋದು. ನೋಡಿ ಫ್ರೆಂಡ್ಸ್, ಕಾಯಿ ಹಾಕ್ತಾಯಿದ್ದೀನಿ. ಕಾಯಿ ಒಗ್ಗರಣೆಗೆ ಯಾಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಕಾಳು ಮಿಕ್ಕಿದ್ರೂ ಏನೂ ಆಗಲ್ಲ ಸಂಜೆ ತನಕ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಕಾಯಿನ ಒಗ್ಗರಣೆಗೆ ಒಂದು 2 ನಿಮಿಷ ಫ್ರೆಂಡ್ಸ್, ಅದನ್ನೇನು ಜಾಸ್ತಿ ಇದು ಮಾಡೋ ಆಗಿಲ್ಲ. ಬನ್ನಿ ಇವಾಗ ಕಾಳು ಹಾಕೋಣ. ನೋಡಿ ಫ್ರೆಂಡ್ಸ್, ಕಾಳು ಬೇಯಿಸಿಟ್ಕೊಂಡಿದ್ದು ನಾನು ಬಾಳೆದಿಂಡು, ಅವರೆಕಾಳು. ಬನ್ನಿ ಮಿಕ್ಸ್ ಮಾಡೋಣ. ನೋಡಿದ್ರೆ ಫ್ರೆಂಡ್ಸ್, ನಂದು ಮಧ್ಯಾಹ್ನಕ್ಕೆ ಫ್ರೆಂಡ್ಸ್ ನಾನು ರೈಸು ಇನ್ನೂ ರೊಟ್ಟಿನೇ ಇದೆ. ರೈಸ್ ಬೇಕಾದರೆ ಆಮೇಲೆ ಮಾಡೋಕ್ಕಾಗುತ್ತೆ ಅಂತ ಈಗ ರೈಸ್ ಏನು ನಾನು ಮಾಡಲಿಲ್ಲ. ಸಾಂಬಾರು ಒಂದು ರೆಡಿ ಇದ್ದರೆ ಫ್ರೆಂಡ್ಸ್ ಮನೇಲಿ ಮುದ್ದೆನಾದರೂ ಮಾಡ್ಕೊಬೋದು, ರೈಸ್ ಆದರೂ ಮಾಡ್ಕೊಬೋದು. ಇನ್ನು ಸಂಜೆ ನಾನು ಬರೋದು ಲೇಟು, ಸೆಕೆಂಡ್ ಶಿಫ್ಟು. ಆವಾಗ ಮುದ್ದೆ ರೈಸ್ ಏನು ಬೇಕಾದರೂ ನನ್ನ ಮಗಳೇ ಅಡುಗೆ ಮಾಡ್ತಾಳೆ ಫ್ರೆಂಡ್ಸ್. ನಾನೇನು ಸಂಜೆ ಟೈಮ್ ಬಂದು ಏನೂ ಮಾಡಲ್ಲ. ನಾನು ಬೆಳಗ್ಗೆ ಹೊತ್ತು ಇಷ್ಟೆಲ್ಲ ಏನು ರೆಡಿ ಮಾಡೋಯ್ತೀನೋ ಇಷ್ಟೇ ನಂದು ಅಡುಗೆ. ಆಮೇಲೆ ಫ್ರೆಂಡ್ಸ್ ಒಗ್ಗರಣೆ ಆಯಿತು ನೋಡಿ. ಲಾಸ್ಟಲ್ಲಿ ಏನೋ ತುಂಬ ಗಾಳಿ ಬರ್ತಾಯಿದೆ ನೋಡಿ. ಕೊತ್ತಂಬರಿ ಸೊಪ್ಪು, ಬಾಳೆದಿಂಡು ವಾರಕ್ಕೊಂದ್ಸಲ ತಿಂದರೆ ಫ್ರೆಂಡ್ಸ್ ಕಿಡ್ನಿಗಾಗಲಿ ಎಲ್ಲದಕ್ಕೂ ಒಳ್ಳೆಯದೇ. ನೋಡಿದ್ರ ಫ್ರೆಂಡ್ಸ್, ನಂದು ಬಾಳೆದಿಂಡು ಕಾಳು ರೆಡಿ ಆಯಿತು ಫ್ರೆಂಡ್ಸ್. ಇಷ್ಟೇ ಇದು. ಇದೇನು ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಾಳೆದಿಂಡು ಕಾಳು ರೆಡಿ ಆಯಿತು. ಬನ್ನಿ ಅದನ್ನು ನಿಲ್ಲಿಸಿ ಸಾಂಬಾರು ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ. ಈಗ ಫ್ರೆಂಡ್ಸ್ ಆವಾಗಲೇ ನಿಮಗೆ ತೋರಿಸಿದ್ದೆ ಸಾಂಬಾರು. ಇವಾಗ ಎಲ್ಲ ರೆಡಿಯಾಗಿದೆ. ಎಷ್ಟು ಗಟ್ಟಿ ಇದೆ ಏನಾಗಿದೆ ತೋರಿಸ್ಬಿಡ್ತೀನಿ. ಸೌಟಿದ್ರೊಳಗೆ ಇಟ್ಟಿದ್ದೀನಿ ಫ್ರೆಂಡ್ಸ್, ನಾನು ಆ ಕಡೆ ನೋಡೋಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಸಾಂಬಾರು ಈ ಹದಕ್ಕಿದೆ, ಒಗ್ಗರಣೆ ಆಯಿತು. ಇದಕ್ಕೆ ಫ್ರೆಂಡ್ಸ್ ನಾನು ಸಾಂಬಾರಿಗೆ ಏನೇನು ಹಾಕಿದ್ದೀನಿ ಅಂದರೆ, ಒಂದು ಮೂಲಂಗಿ, ಬದನೆಕಾಯಿ, ಒಂದು ಆಲೂಗೆಡ್ಡೆ, ಮತ್ತು ಬೀನ್ಸ್ ಚೊಟ್ಟು, ಒಂದು ಟೊಮೊಟೊ, ಅವರೆಕಾಳು. ಫ್ರೆಂಡ್ಸ್ ನೀವು ಇದಕ್ಕೆ ಏನು ಬೇಕಾದರೂ ತರಕಾರಿ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ತರಕಾರಿ ಇದ್ದರೆ ಸೇರಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ನಂದು ತರಕಾರಿ ಸಾಂಬಾರು ಆಯಿತು. ಡೈಲಿ ಏನು ಸಾರು ಮಾಡೋದು, ಏನು ನಾಷ್ಟ ಮಾಡೋದು ಅಲ್ವಾ, ಅದಕ್ಕೆ ಹೋದಾಗ ಏನಾದರೂ ಒಂದು ಅಲ್ಲೇ ಅಂಗಡಿನಲ್ಲಿ ಒಂದೇ ಒಂದು ನಿಮಿಷ ಫ್ರೆಂಡ್ಸ್, ಇದು ನಾನು ಉಪ್ಪು ಸಪ್ಪೆ ಸರಿಯಾಗೈತೆ ನೋಡ್ತೀನಿ. ಉಪ್ಪು ಸರಿಯಾಗಿದೆ ಫ್ರೆಂಡ್ಸ್. ಒಂಚೂರು ಖಾರ ಆಗೈತೆ, ಒಂಚೂರು ಉಪ್ಪು ಹಾಕ್ತೀನಿ. ನಾನು ಮಾಡೋ ಸ್ಟೈಲಲ್ಲಿ ಮಸಾಲೆ ಸಾರು ನೋಡಿ ಫ್ರೆಂಡ್ಸ್, ಈ ರೀತಿ ತೋರಿಸಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮುದ್ದೆಗೆ, ರೈಸ್ಗೆ ಎಲ್ಲ ಸಾಂಬಾರು ಫ್ರೆಂಡ್ಸ್ ತುಂಬ ಟೇಸ್ಟ್ ಇರುತ್ತೆ. ಮತ್ತು ಫಾಸ್ಟಲ್ಲಿ ಆಗುತ್ತೆ. ನೀವು ವಿಷಲಲ್ಲಿ ಕೂಗಿಸ್ಕೊಬಿಡಿ, ಇದರಲ್ಲಿ ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ನೀವು 5 ನಿಮಿಷ ಅದೆಲ್ಲನೂ ರೆಡಿ ಮಾಡ್ಕೊಬಿಟ್ರೆ, ಬೇಯಿಸಿ ಎಲ್ಲನೂ ಕುಕ್ಕರ್ಗೆ ಹಾಕೊಂಡ್ರೆ ಆಯಿತು. ಆಮೇಲೆ ರುಬ್ಬ ಹಾಕಿದ್ರೆ ಆಯಿತು ಫ್ರೆಂಡ್ಸ್. ಎಳ್ಳು ಇದೆಲ್ಲ ತುಂಬ ಟೇಸ್ಟ್ ಬರುತ್ತೆ ಅಂತ ಹಾಕೋದು. ಆಮೇಲೆ ಫ್ರೆಂಡ್ಸ್ ನಾವು ಜೀರಿಗೆ, ಮೆಣಸು,
ಗಸಗಸೆ ಇದನ್ನೆಲ್ಲ ಸಾಂಬಾರು ಪುಡಿ ಮಾಡುವಾಗಲೇ ನಾವು ಮಾಡ್ತೀವಿ ಫ್ರೆಂಡ್ಸ್, ಅದರೊಳಗೆ ಹಾಕಿರ್ತೀವಿ. ಹಂಗಾಗಿ ನಾವು ಬೇರೆ ಬೇರೆ ಇಟ್ಕೊಳ್ಳಲ್ಲ, ಇದು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಸಾಂಬಾರು ಮತ್ತು ಅಡುಗೆ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ವೀಡಿಯೋನ ನೋಡಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿ ಆಯಿತು. ನಾನು ಇವಾಗ ಕ್ಲೋಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.